ಕುಂಭ ರಾಶಿ ಜೂನ್ 2026 ಶುಕ್ರ ಸಂಕ್ರಮಣ ಜೀವನದ ದೊಡ್ಡ ತಿರುವು ಎಚ್ಚರಿಕೆ ಮತ್ತು ಅದೃಷ್ಟದ ಫಲಗಳು. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಆದರದ ಸ್ವಾಗತ. ಸ್ನೇಹಿತರೆ, 2026 ರ ಜೂನ್ ತಿಂಗಳು ಕುಂಭ ರಾಶಿಯವರ ಜೀವನದಲ್ಲಿ ಒಂದು ಮೈಲಿಗಲ್ಲಾಗಲಿದೆ. ಜೂನ್ 8, 2026 ರಂದು ಒಂದು ಪ್ರಮುಖ ಗ್ರಹ ಸಂಚಾರ ನಡೆಯುತ್ತಿದೆ. ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ಟರ್ನಿಂಗ್ ಪಾಯಿಂಟ್ ಆಗಬಹುದು. ಈಗಾಗಲೇ ಜೂನ್ 2 ರಂದು ಗುರು ಬೃಹಸ್ಪತಿಯು ಕರ್ಕ ರಾಶಿಗೆ, ಅಂದರೆ ನಿಮ್ಮ ರಾಶಿಯಿಂದ 6ನೇ ಮನೆಗೆ ಪ್ರವೇಶಿಸಿದ್ದಾನೆ. ಈಗ ಶುಕ್ರ ದೇವನು ಕೂಡ ಅದೇ ಹಾದಿಯಲ್ಲಿ ಸಾಗುತ್ತಿದ್ದಾನೆ. ಕುಂಭ ರಾಶಿಯವರಿಗೆ ಶುಕ್ರನು ಕೇವಲ ಸಾಮಾನ್ಯ ಗ್ರಹವಲ್ಲ, ಅವನು ನಿಮ್ಮ ಜಾತಕದ 4ನೇ ಮತ್ತು 9ನೇ ಮನೆಯ ಅಧಿಪತಿ, ಅಂದರೆ ಯೋಗಕಾರಕ ಗ್ರಹ. ಇಂತಹ ಶಕ್ತಿಶಾಲಿ ಗ್ರಹದ ಬದಲಾವಣೆ ನಿಮ್ಮ ಮೇಲೆ ಎಂತಹ ಪ್ರಭಾವ ಬೀರುತ್ತದೆ? ನಿಮಗೆ ರಾಜಯೋಗ ಸಿಗಲಿದೆಯೇ ಅಥವಾ ಇದು ಎಚ್ಚರಿಕೆಯ ಸಮಯವೇ? ಈ ಎಲ್ಲಾ ವಿಷಯಗಳನ್ನು ಈ ವಿಶೇಷ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡೋಣ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಶುಕ್ರ ಗ್ರಹದ ಮಹತ್ವ ಮತ್ತು ಕುಂಭ ರಾಶಿಯ ಸಂಬಂಧ. ಸ್ನೇಹಿತರೆ, ಮೊದಲಿಗೆ ನಾವು ಶುಕ್ರ ಗ್ರಹದ ಬಗ್ಗೆ ತಿಳಿಯೋಣ. ಶುಕ್ರ ಎಂದರೆ ಜೀವನದಲ್ಲಿ ಸುಖ, ವೈಭವ, ಐಶ್ವರ್ಯ ಮತ್ತು ಭೌತಿಕ ಸೌಲಭ್ಯಗಳನ್ನು ನೀಡುವ ಗ್ರಹ. ನಮಗೆ ಒಂದು ಸುಂದರವಾದ ಮನೆ ಬೇಕು, ಐಷಾರಾಮಿ ಗಾಡಿ ಬೇಕು, ಅಥವಾ ಉತ್ತಮ ಜೀವನ ಸಂಗಾತಿ ಬೇಕು ಎಂದರೆ ಅದಕ್ಕೆ ಶುಕ್ರನ ಅನುಗ್ರಹ ಇರಲೇಬೇಕು. ಕುಂಭ ರಾಶಿಯವರಿಗೆ ಶುಕ್ರನು ಅತ್ಯಂತ ಶುಭ ಫಲಗಳನ್ನು ನೀಡುವನು. ಆದರೆ ಈ ಬಾರಿ ಜೂನ್ 8 ರಂದು ಈತ ಕರ್ಕ ರಾಶಿಗೆ ಪ್ರವೇಶಿಸುತ್ತಿದ್ದಾನೆ. ಕರ್ಕ ರಾಶಿಯು ಚಂದ್ರನ ರಾಶಿಯಾಗಿದ್ದು ಇದು ಜಲತತ್ವದ ಮತ್ತು ಅತ್ಯಂತ ಭಾವನಾತ್ಮಕ ರಾಶಿಯಾಗಿದೆ. ಇಲ್ಲಿ ಶುಕ್ರನು ಗುರು ಬೃಹಸ್ಪತಿಯೊಂದಿಗೆ ಯುತಿಯಾಗುತ್ತಿದ್ದಾನೆ. ಈ ಇಬ್ಬರು ನೈಸರ್ಗಿಕ ಶುಭ ಗ್ರಹಗಳ ಮಿಲನವು ಲಕ್ಷ್ಮೀನಾರಾಯಣ ಗಜಲಕ್ಷ್ಮಿ ರಾಜಯೋಗವನ್ನು ಸೃಷ್ಟಿಸುತ್ತಿದೆ. ಆದರೆ ನೆನಪಿಡಿ, ಈ ಯೋಗವು ನಿಮ್ಮ ಜಾತಕದ 6ನೇ ಮನೆಯಲ್ಲಿ ಸಂಭವಿಸುತ್ತಿದೆ. ಇದರ ಸಂಪೂರ್ಣ ಫಲ ನಿಮಗೆ ಸಿಗುತ್ತದೆಯೇ ಎಂಬುದು ಕುತೂಹಲಕಾರಿ ವಿಷಯ. ಹಣಕಾಸು ಮತ್ತು ಸಾಲದ ಸುಳಿ. ಸ್ನೇಹಿತರೆ, ಈಗ ಬಹಳ ಮುಖ್ಯವಾದ ವಿಷಯಕ್ಕೆ ಬರೋಣ. ಜೂನ್ 8 ರಿಂದ ಜುಲೈ 4 ರವರೆಗೆ ಸುಮಾರು 24 ದಿನಗಳ ಕಾಲ ಶುಕ್ರನು ಈ ಸ್ಥಾನದಲ್ಲಿ ಇರುತ್ತಾನೆ. ಈ ಸಮಯದಲ್ಲಿ ಶುಕ್ರ ಮತ್ತು ಗುರು ಇಬ್ಬರೂ ನಿಮ್ಮ 12ನೇ ಮನೆಯ ಮೇಲೆ ದೃಷ್ಟಿ ಬೀರುತ್ತಿದ್ದಾರೆ. 12ನೇ ಮನೆ ಎಂದರೆ ಖರ್ಚು, ವ್ಯಯ ಮತ್ತು ವಿದೇಶದ ಮನೆ. ಇದರರ್ಥ ನಿಮ್ಮ ಖರ್ಚುಗಳು ಗಣನೀಯವಾಗಿ ಹೆಚ್ಚಾಗಲಿವೆ. ಆದರೆ ಈ ಖರ್ಚುಗಳು ಕೆಟ್ಟ ಕೆಲಸಗಳಿಗಾಗಿ ಆಗುವುದಿಲ್ಲ. ಮಂಗಲ ಕಾರ್ಯಗಳು, ಹಬ್ಬಗಳು ಅಥವಾ ಐಷಾರಾಮಿ ವಸ್ತುಗಳ ಖರೀದಿಗಾಗಿ ಇರುತ್ತದೆ. ಎಚ್ಚರಿಕೆ: ಈ ಸಮಯದಲ್ಲಿ ನೀವು ಹೊಸ ಮನೆ ಕಟ್ಟಲು ಅಥವಾ ವಾಹನ ಖರೀದಿಸಲು ಸಾಲ ಮಾಡುವ ಸಾಧ್ಯತೆ ತುಂಬಾ ಹೆಚ್ಚಿದೆ. ಆಸ್ತಿ ಹೂಡಿಕೆ ಮಾಡುವುದು ಒಳ್ಳೆಯದೇ, ಆದರೂ ನಿಮ್ಮ ಶಕ್ತಿಗೂ ಮೀರಿದ ಸಾಲ ಮಾಡುವುದು ನಿಮಗೆ ಮಾನಸಿಕ ಒತ್ತಡವನ್ನು ತರಬಹುದು. ಸಾಲ ತೆಗೆದುಕೊಳ್ಳುವ ಮೊದಲು 10 ಬಾರಿ ಯೋಚಿಸಿ, ಇಲ್ಲದಿದ್ದರೆ ಮುಂದೆ ಇದು ನಿಮಗೆ ದೊಡ್ಡ ಹೊರೆಯಾಗಬಹುದು. ವೃತ್ತಿ ಮತ್ತು ವ್ಯಾಪಾರ. ಸ್ನೇಹಿತರೆ, ಉದ್ಯೋಗಸ್ಥ ಕುಂಭ ರಾಶಿಯವರಿಗೆ ಈ ಸಮಯ ಹೇಗಿರಲಿದೆ? 6ನೇ ಮನೆಯು ರೋಗ, ರಿಪು ಮತ್ತು ವ್ರಣದ ಜೊತೆಗೆ ಉದ್ಯೋಗದ ಸ್ಥಾನವೂ ಆಗಿದೆ. ಕೆಲಸದ ಸ್ಥಳದಲ್ಲಿ ಈ ಸಮಯದಲ್ಲಿ ಒತ್ತಡ ಹೆಚ್ಚಿರಲಿದೆ. ನಿಮ್ಮ ಬಾಸ್ ಅಥವಾ ಹಿರಿಯ ಅಧಿಕಾರಿಗಳು ನಿಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿಗಳನ್ನು ಹೇರಬಹುದು. ಇದರಿಂದ ನಿಮಗೆ ಕೆಲಸದಲ್ಲಿ ಆಸಕ್ತಿ ಕಡಿಮೆಯಾದಂತೆ ಅನಿಸಬಹುದು. ಇನ್ನು ವ್ಯಾಪಾರಸ್ಥರ ಬಗ್ಗೆ ಹೇಳುವುದಾದರೆ, ನಿಮ್ಮ 7ನೇ ಮನೆಯಲ್ಲಿ ರಾಹು ಮತ್ತು ಸೂರ್ಯನ ಪ್ರಭಾವ ಇರುವುದರಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ತುಂಬಾ ಜಾಗರೂಕರಾಗಿರಬೇಕು. ಯಾವುದೇ ಹೊಸ ಹೂಡಿಕೆ ಅಥವಾ ವ್ಯಾಪಾರ ಒಪ್ಪಂದಗಳನ್ನು ಮಾಡುವಾಗ ಅನುಭವಿಗಳ ಸಲಹೆ ಪಡೆಯಿರಿ. ಈ ಅವಧಿಯಲ್ಲಿ ಧನ ಲಾಭಕ್ಕಿಂತ ಹೆಚ್ಚಾಗಿ ಖರ್ಚುಗಳ ಮೇಲೆ ನಿಗಾ ಇಡುವುದು ಉತ್ತಮ. ಸಂಬಂಧಗಳು ಮತ್ತು ಕುಟುಂಬ. ಸ್ನೇಹಿತರೆ, ಸಂಬಂಧಗಳ ವಿಚಾರಕ್ಕೆ ಬಂದರೆ ಶುಕ್ರ ಮತ್ತು ಗುರು ಇಬ್ಬರೂ ಕುಟುಂಬ ಮತ್ತು ಪ್ರೇಮದ ಕಾರಕರು. ಆದರೆ ಈ ಸಮಯದಲ್ಲಿ ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ವಿಷಯಗಳಿಗೆ ಅಹಂಕಾರದ ಕಾರಣದಿಂದ ಮನಸ್ತಾಪಗಳು ಉಂಟಾಗಬಹುದು. ಸಣ್ಣ ಜಗಳಗಳು ದೊಡ್ಡದಾಗದಂತೆ ನೋಡಿಕೊಳ್ಳಿ. ಅಹಂಕಾರವು ಸಂಬಂಧಗಳಲ್ಲಿ ಕಹಿಯನ್ನು ತರಬಹುದು, ಆದ್ದರಿಂದ ಸಂಯಮದಿಂದ ವರ್ತಿಸುವುದು ಅಗತ್ಯ. ಕುಟುಂಬದ ಹಿರಿಯರ ಆರೋಗ್ಯದ ಬಗ್ಗೆಯೂ ನೀವು ಗಮನ ಹರಿಸಬೇಕಾಗಬಹುದು. ಅವರಿಗಾಗಿ ಆಸ್ಪತ್ರೆಗೆ ಓಡಾಡುವ ಸಂದರ್ಭ ಬರಬಹುದು. ಆರೋಗ್ಯ. ಸ್ನೇಹಿತರೆ, ಆರೋಗ್ಯದ ವಿಷಯದಲ್ಲಿ ಯಾವುದೇ ಪ್ರಾಣಾಪಾಯ ಅಥವಾ ದೊಡ್ಡ ಸಮಸ್ಯೆಗಳಿಲ್ಲದಿದ್ದರೂ ಸಣ್ಣ ಪುಟ್ಟ ತೊಂದರೆಗಳೂ ಕಾಡಬಹುದು. ವಿಶೇಷವಾಗಿ ಮಧುಮೇಹ ಸಮಸ್ಯೆ ಇರುವವರು ತಮ್ಮ ಆಹಾರ ಕ್ರಮದ ಬಗ್ಗೆ ಬಹಳ ಜಾಗರೂಕರಾಗಿರಬೇಕು. ತೂಕ ಹೆಚ್ಚಿರುವವರು ವ್ಯಾಯಾಮದ ಕಡೆಗೆ ಗಮನ ಕೊಡಬೇಕು, ಏಕೆಂದರೆ ಹೊಸದಾಗಿ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಸ್ವಚ್ಛತೆ ಮತ್ತು ಆಹಾರದ ಬಗ್ಗೆ ನಿರ್ಲಕ್ಷ್ಯ ಬೇಡ. ನಿತ್ಯ ಜೀವನದಲ್ಲಿ ನೀವು ಧ್ಯಾನ, ವ್ಯಾಯಾಮದಂತಹ ವಿಶೇಷ ಚಟುವಟಿಕೆಗಳನ್ನು ಅಳವಡಿಸಿಕೊಂಡರೆ ಖಂಡಿತ ನೀವು ಸ್ವಸ್ಥ ಜೀವನದ ಆನಂದವನ್ನು ಆಸ್ವಾದಿಸಬಲ್ಲವರಾಗಿ ಕಂಡು ಬರಲಿದ್ದೀರಿ. ಇನ್ನು ಕೊನೆಯದಾಗಿ, ಈ ಸಮಯದಲ್ಲಿ ನೀವು ಮಾಡಿಕೊಳ್ಳಬೇಕಾದ ವಿಶೇಷ ಪರಿಹಾರಗಳು. ಸ್ನೇಹಿತರೆ, ಈ 24 ದಿನಗಳ ಕಾಲ ಪರಿಸ್ಥಿತಿಗಳನ್ನು ನಿಭಾಯಿಸಲು ಕೆಲವು ಸರಳ ಪರಿಹಾರಗಳನ್ನು ಮಾಡಬಹುದು. ಶನಿವಾರದ ದಾನ. ಶನಿವಾರದಂದು ದಿವ್ಯಾಂಗರಿಗೆ ಅನ್ನದಾನ ಮಾಡುವುದು ನಿಮಗೆ ಅತ್ಯಂತ ಶುಭ ಫಲಗಳನ್ನು ನೀಡುತ್ತದೆ. ಹಾಗೆ ಶುಕ್ರವಾರದ ದಿನದಂದು ನಿಮಗೆ ಸಾಧ್ಯವಾದರೆ 8 ವರ್ಷಕ್ಕೂ ಕಡಿಮೆ ಇರುವ ಬಾಲಕಿಯರಿಗೆ ಬಿಳಿಯ ಬಣ್ಣದ ವಸ್ತುಗಳನ್ನು ಶಕ್ತಿಗನುಸಾರವಾಗಿ ಪಾರಿತೋಷಕದ ರೂಪದಲ್ಲಿ ನೀಡಿ.
ಇದು ಕೂಡ ನಿಮಗೆ ಉತ್ತಮ ಫಲಗಳನ್ನು ಕರುಣಿಸಲಿದೆ. ಹಾಗೆ ಈ ಅವಧಿಯಲ್ಲಿ ನೀವು ಅತಿಯಾದ ಸಾಲ ಮಾಡಬೇಡಿ ಮತ್ತು ನಿಮ್ಮ ಭಾವನೆಗಳನ್ನು ಹತೋಟಿಯಲ್ಲಿಡಿ. ವಿಶೇಷವಾಗಿ ಆತ್ಮವಿಶ್ವಾಸದಿಂದ ಹೆಜ್ಜೆಗಳನ್ನು ಇರಿಸಿ. ಇದು ನಿಮಗೆ ವಿಜಯವನ್ನ ಕರುಣಿಸಲಿದೆ. ಸ್ನೇಹಿತರೆ, ಜೂನ್ 8 ರಿಂದ ಜುಲೈ 4 ರವರೆಗಿನ ಈ ಸಮಯವು ನಿಮಗೆ ಸುಖ ಸೌಲಭ್ಯಗಳನ್ನು ತರುತ್ತದೆ ನಿಜ, ಆದರೆ ಅದರ ಜೊತೆಗೆ ಬರುವ ಜವಾಬ್ದಾರಿ ಮತ್ತು ಒತ್ತಡವನ್ನು ನಿಭಾಯಿಸುವುದು ನಿಮ್ಮ ಕೈಯಲ್ಲಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.